ನಮಸ್ಕಾರ ಸ್ನೇಹಿತರೆ, ನಮ್ಮ ಬೆಂಗಳೂರಲ್ಲಿ ಬಹಳ ಶಕ್ತಿ ದೇವತೆಗಳ ದೇವಸ್ಥಾನ ಇದೆ. ಅದರಲ್ಲಿ ಒಂದು ಗವಿಪುರ ಗುಟ್ಟಳ್ಳಿಯಲ್ಲಿರುವ ಶ್ರೀ ಬಂಡಿ ಮಹಾಕಾಳಿಯಮ್ಮನ ದೇವಸ್ಥಾನ. ಇವತ್ತು ಆಷಾಢದ ಶುಕ್ರವಾರ, ಅದಕ್ಕೆ ನಾನು ಈ ದೇವಸ್ಥಾನ ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಆಷಾಢ ಶುಕ್ರವಾರ ಅಂತ ಜನ ಜಾಸ್ತಿ ಇರ್ತಾರಂತ ಬೆಳಗ್ಗೆ 7 ಗಂಟೆಗೆ ಇಲ್ಲಿ ಬಂದೆ. ನೋಡಿದ್ರೆ ಆಗಲೇ ಇಲ್ಲಿ ಸಾಕಷ್ಟು ಜನ ಬಂದುಬಿಟ್ಟಿದ್ರು. ಮೈಕಲ್ಲಿ ಅನೌನ್ಸ್ ಮಾಡ್ತಾಯಿದ್ರು, ಎಲ್ಲರೂ ಆದಷ್ಟು ಧರ್ಮದರ್ಶನಕ್ಕೆ ಹೋಗಿ, ಅರ್ಜೆಂಟ್ ಇರೋರು ಮಾತ್ರ ಸ್ಪೆಷಲ್ ದರ್ಶನಕ್ಕೆ ಹೋಗಿ ಅಂತ. ಸರಿ ಅಂತ ನಾನು ಧರ್ಮದರ್ಶನಕ್ಕೆ ಹೋದೆ. ಮಂಗಳವಾರ, ಶುಕ್ರವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ದಿನ ಇಲ್ಲಿ ಸಾಕಷ್ಟು ಜನ ಬರ್ತಾರೆ. ಇವತ್ತು ಆಷಾಢದ ಶುಕ್ರವಾರ, ಕೇಳಬೇಕಾ? ತುಂಬ ಜನ. ಮತ್ತು ಈ ದೇವಸ್ಥಾನದ ಪ್ರೆಸಿಡೆಂಟ್ ಬಂದು ಡಾಕ್ಟರ್ GR ಶಿವಪ್ರಕಾಶ್, ಶಿವಣ್ಣ ಅಂತ ಕರೀತಾರೆ. ಸರ್, ನಾನು ಇಲ್ಲಿ ವಿಡಿಯೋ ಮಾಡಿದ್ದೀನಿ, ಇದು ತಪ್ಪೋ ಸರಿನೋ ಗೊತ್ತಿಲ್ಲ, ದಯವಿಟ್ಟು ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಮತ್ತು ಇಲ್ಲಿ ಡಾಕ್ಟರ್ ಶಶಿಕುಮಾರ್ ಅವರಿಗೆ ಕೆಂಪೇಗೌಡ ರತ್ನ ಪ್ರಶಸ್ತಿ ಸಹ ನೀಡಿದ್ದಾರೆ. ಇವರಿಂದ ಇಲ್ಲಿ ಬರುವ ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ನೀಟಾಗಿ ನೋಡ್ಕೊಂಡಿದ್ದಾರೆ. ಅವರಿಗೆ ನನ್ನ ಧನ್ಯವಾದಗಳು. ಭಕ್ತಾದಿಗಳು ಇಲ್ಲಿ ಬಂದು ಪೂಜಾ ಸಾಮಗ್ರಿಗಳನ್ನ ತೊಗೊಬೋದು. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಕ್ಯೂ, ಇದು ಧರ್ಮದರ್ಶನದ ಕ್ಯೂ. ಈ ದೇವಸ್ಥಾನದಲ್ಲಿ ಮಾಟ ಮಂತ್ರ, ದೃಷ್ಟಿದೋಷ ನಿವಾರಣೆ, ಬಿಸ್ನೆಸ್ಸಲ್ಲಿ ಲಾಸು, ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಅಂದರೆ, ಮತ್ತೇನು ಅಭಿವೃದ್ಧಿ ಆಗ್ತಾಯಿಲ್ಲ ಅಂದರೆ, ಏನಾದರೂ ಕಷ್ಟ ಇದ್ದರೆ ಇಲ್ಲಿ ತಡೆ ಹೊಡೆಯಲಾಗುತ್ತೆ. ತಡೆ ಹೊಡೆಯುವುದು ಅಂದರೆ ನಮ್ಮ ಕಷ್ಟಗಳೆಲ್ಲ ಪುಡಿ ಮಾಡುವುದು ಎಂದರ್ಥ. ಇದೇ ನೋಡಿ ತಾಯಿಯ ಮೂಲ ವಿಗ್ರಹ. ಗರ್ಭಗುಡಿ ಒಳಗಡೆ ಫೋಟೋ ತೆಗೆಯೋ ಇರಲಿಲ್ಲ, ಅದಕ್ಕೆ ಬರೀ ಫೋಟೋ ಮಾತ್ರ ಹಾಕಿದ್ದೇನೆ. ಈ ದೇವಸ್ಥಾನಕ್ಕೆ ಬಂಡೆ ಮಹಾಕಾಳಿ ಅಮ್ಮ ದೇವಸ್ಥಾನ ಅಂತ ಹೇಗೆ ಬಂತು ಅಂದರೆ, 1509 ಇಸ್ವಿಯಲ್ಲಿ ನಂಜಮ್ಮ ಎನ್ನುವರು ಕುರಿ ಮೇಯಿಸ್ತಾ ಇದ್ರಂತೆ. ಆಗ ಒಂದು ಹೆಣ್ಣಿನ ಧ್ವನಿ ಕೇಳಿಸ್ತಂತೆ, ನಾನು ಕಾಳಿಯಮ್ಮ, ಇಲ್ಲಿ ನನಗೆ ಪೂಜೆ ಮಾಡಿ ಅಂತ. ಆಗ ನಂಜಮ್ಮ ಅನ್ನೋರು ಯಾರೋ ಮಕ್ಕಳು ಬಚ್ಚಿಕೊಂಡು ತಮಾಷೆ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರಂತೆ. ಮತ್ತೆ ಒಂದು ವಾರ ಆದಮೇಲೆ ಮತ್ತೆ ಅದೇ ಧ್ವನಿ ಕೇಳಿಸಿದಾಗ ನಂಜಮ್ಮ ಅವರು ಗ್ರಾಮಸ್ಥರ ಹತ್ರ ಹೋಗಿ ಹೇಳ್ತಾರಂತೆ, ಈ ಥರ ನನಗೊಂದು ಧ್ವನಿ ಕೇಳಿಸ್ತಾ ಐತೆ, ನಾನು ಮಹಾಕಾಳಿ, ನನಗೆ ಇಲ್ಲಿ ಪೂಜೆ ಮಾಡಿ ಅಂತ. ಗ್ರಾಮಸ್ಥರೆಲ್ಲ ಬಂದು ಹುಡುಕಿದಾಗ ಈ ಬಂಡೆಯಲ್ಲಿ ಕಾಳಿಯಮ್ಮನ ಮೂರ್ತಿ ಕಾಣಿಸ್ತಂತೆ. ಅಂದಿನಿಂದ ಬಂಡೆ ಮಹಾಕಾಳಿ ದೇವಸ್ಥಾನ ಎಂದು ಪ್ರಸಿದ್ಧಿ ಆಯಿತು. ಇದು ಈ ದೇವಸ್ಥಾನದ ರೋಚಕ ಕತೆ. ಸ್ನೇಹಿತರೆ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೋತ್ಸಾಹ ನನಗೆ ಬಹಳ ಮುಖ್ಯ. ದೇವಸ್ಥಾನದ ಹೊರಗಡೆ ನಿಂಬೆಹಣ್ಣಿನ ದೀಪನ ತುಂಬ ಜನ ಹಚ್ತಾ ಇದ್ರು. ಇದು ಇಲ್ಲಿ ವಿಶೇಷ. ಇಲ್ಲಿ ಬರುವ ಭಕ್ತಾದಿಗಳೆಲ್ಲರಿಗೂ ಪ್ರಸಾದ ನೀಡ್ತಾಯಿದ್ರು. ನಾನು ಪ್ರಸಾದ ತಗೊಂಡು ತಿಂದು ಮತ್ತು ಅಲ್ಲಿಂದ ನಾನು ಹೊರಟೆ. ನೀವು ನೋಡ್ತಾ ಇದ್ದೀರಲ್ಲ, ಇದು ಪಾರ್ಕಿಂಗ್ ಪ್ಲೇಸ್. ಇದು ಇಲ್ಲಿ ಬರೋವ್ರಿಗೆ ಯಾವುದೇ ರೀತಿ ಪಾರ್ಕಿಂಗ್ ತೊಂದರೆ ಆಗಲ್ಲ. ಪಕ್ಕದಲ್ಲೇ ಇರುವ ಗವಿ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದೆ. ಇಲ್ಲಿ ಶಿವನ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ನನ್ನ ಮನೆಗೆ ಹೊರಟೆ. ಸ್ನೇಹಿತರೆ, ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.